ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರದಲ್ಲಿ ಆರೋಪಿಯಾಗಿ ಬಂಧಿತರಾಗಿರುವಂತಹ ವಿಚಾರ ನಮ್ಗೆಲ್ರಿಗೂ ಗೊತ್ತಿರುವಂಥದ್ದೇ. ಇನ್ನು ನಟ ದರ್ಶನ್ ಅವರು ಯಾವಾಗ ಹೊರಗಡೆ ಬರ್ತಾರೆ ಅಂತ ಹೇಳಿ ಸಾಕಷ್ಟು ಜನ ಅಭಿಮಾನಿಗಳು ತುಂಬ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿರುವಂತಹ ವಿಚಾರನೇ. ಆದರೆ ನಟ ದರ್ಶನ್ ಅವ್ರಿಗೆ ಬೆನ್ನೆಲುಬಾಗಿ ಅವರ ಕಷ್ಟದ ಸಮಯದಲ್ಲಿ ನಿಂತಿದ್ದು ಅಂತ ಹೇಳಿದ್ರೆ ಅದು ವಿಜಯಲಕ್ಷ್ಮಿ ದರ್ಶನ್ ಹಾಗೂ ನಟ ಧನ್ವೀರ್ ಅವರು. ನಟ ಧನ್ವೀರ್ ಅವ್ರನ್ನಂತೂ ಸಾಕಷ್ಟು ಜನ ಹೊಗಳೋದಕ್ಕೆ ಶುರು ಮಾಡಿಬಿಟ್ಟಿದ್ರು. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಹೀರೋ ಯಾವಾಗ ಅವರ ಡೌನ್ಫಾಲ್ ಅನ್ನು ನೋಡ್ತಾರೆ ಅಥವಾ ಒಂದು ಪ್ರಕರಣದಲ್ಲಿ ಆರೋಪಿಯಾಗಿ ಬಂಧಿತರಾಗ್ತಾರೆ, ಆಗ ಸಾಕಷ್ಟು ಜನ ಸೆಲೆಬ್ರಿಟೀಸು ಆಗಿರ್ಬೋದು ಅಥವಾ ಅವರ ಕ್ಲೋಸ್ ಸರ್ಕಲ್ ಆಗಿರ್ಬೋದು, ಯಾರೂ ಕೂಡ ಅವ್ರಿಗೆ ಸಾಥ್ ಕೊಡೋದಕ್ಕೆ ಆವಾಗ ಆ ಒಂದು ಕ್ಷಣದಲ್ಲಿ ಬರೋದೇ ಇಲ್ಲ. ಅಂತಹ ಸಮಯದಲ್ಲಿ ನಟ ಧನ್ವೀರ್ ಅವರು ದರ್ಶನ್ಗೆ ಬೆನ್ನೆಲುಬಾಗಿ ನಿಲ್ತಾರೆ. ಅವರ ಕಷ್ಟದ ಸಮಯದಲ್ಲಿ ಅವರಿಗೆ ಸಾಥ್ ಕೊಡ್ತಾರೆ. ನಾನು ಇದೀನಿ ಅನ್ನೋ ಒಂದು ವಿಚಾರವನ್ನು ತಿಳಿಸ್ತಾರೆ. ಇದನ್ನೆಲ್ಲ ಅಭಿಮಾನಿಗಳು ನೋಡ್ತಾ ಇದ್ರು, ಸಿಕ್ಕಾಪಟ್ಟೆ ಖುಷಿಯಾಗಿದ್ರು. ನಮ್ಮ ಬಾಸ್ಗೆ ಒಂದು ಅಂದರೆ ಸಾಂತ್ವನ ಹೇಳೋಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ ಅನ್ನೋ ರೀತಿಯಲ್ಲಿ ಒಂದು ಸಮಾಧಾನವನ್ನು ಮಾಡ್ಕೊಂಡಿದ್ರು. ನಟ ದರ್ಶನ್ ಅವರಿಗೆ ಧನ್ವೀರ್ ಅವರು ಜೊತೆಗೆ ಇದ್ದಿದ್ದನ್ನು ನೋಡಿ ತುಂಬ ಪ್ರಶಂಸೆಗಳೇ ಬರ್ತಾ ಹೋಗ್ತಾ ಇತ್ತು ನಟ ಧನ್ವೀರ್ ಅವ್ರಿಗೆ. ಇನ್ನು ಧನ್ವೀರ್ ರೀತಿಯಾದಂತಹ ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು ಅಥವಾ ಗೆಳೆಯ ಆಗಿರ್ಬೋದು, ಪ್ರತಿಯೊಬ್ಬರ ಜೀವನದಲ್ಲಿ ಇದ್ರೂ ಕೂಡ ಅವರ ಜೀವನ ಸಾರ್ಥಕ ಅನ್ನೋ ರೀತಿಯಲ್ಲೆಲ್ಲ ನಾವು ಕಾಂಪ್ಲಿಮೆಂಟ್ಸ್ನ ಕೇಳ್ತಾನೆ ಬಂದಿದ್ವಿ. ಆ್ಯಂಡ್ ಪ್ರತಿ ಬಾರಿ ನಟ ದರ್ಶನ್ ಅವ್ರನ್ನ ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ವಿಜಯಲಕ್ಷ್ಮಿ ದರ್ಶನ್ ಅವ್ರ ಜೊತೆ ಹಾಗೆ ನಟ ಧನ್ವೀರ್ ಅವರು ಕೂಡ ದರ್ಶನ್ ಅವ್ರ ಜೊತೆ ಹೋಗಿ ಭೇಟಿಯನ್ನು ಮಾಡ್ತಿದ್ರು. ಆದರೆ ಕೆಲವು ದಿನಗಳಿಂದ, ಅಂದರೆ ಕೆಲವು ತಿಂಗಳುಗಳಿಂದ ನಟ ಧನ್ವೀರ್ ಅವರು ವಿಜಯಲಕ್ಷ್ಮಿ ದರ್ಶನ್ ಅವ್ರ ಜೊತೆ ಕಾಣಿಸ್ಕೊಂಡ್ಲೇ ಇಲ್ಲ. ಈ ಒಂದು ಚರ್ಚೆ ಕೂಡ ತುಂಬ ಜೋರಾಗಾಯಿತು. ಆದರೆ ಇವತ್ತು ನಟ ದರ್ಶನ್ ಅವ್ರನ್ನ ಧನ್ವೀರ್ ಅವರು ಭೇಟಿ ಆಗೋದಕ್ಕೆ ಹೋಗಿದ್ದಾರೆ. ಅಂದರೆ ಒಬ್ಬಂಟಿಯಾಗಿ ಹೋಗಿದ್ದಾರೆ. ಈ ಸಲ ನಾವು ವಿಜಯಲಕ್ಷ್ಮಿ ದರ್ಶನ್ ಅವ್ರ ಜೊತೆ ನಟ ಧನ್ವೀರ್ ಅವ್ರನ್ನ ನೋಡಲಿಲ್ಲ. ಬಟ್ ಇವರಿಬ್ಬರ ಭೇಟಿ ತುಂಬ ಕುತೂಹಲ ಮೂಡಿಸಿದೆ ಸಾಕಷ್ಟು ಜನರಲ್ಲಿ. ಯಾಕೆ ಅಂತ ಹೇಳಿದ್ರೆ, ನಟ ಧನ್ವೀರ್ ಅವರು ದರ್ಶನ್ ಅವ್ರ ಜೊತೆ ಏನನ್ನ ಮಾತಾಡಿರ್ಬೋದು, ಅವ್ರು ಯಾವಾಗ ಹೊರಗಡೆ ಬರ್ತಾರೆ ಅಂತ ಡಿಸ್ಕಸ್ ಆಗಿರ್ಬೋದಾ, ಈ ರೀತಿಯಾದಂತಹ ವಿಚಾರಗಳು ಕೂಡ ಈಗ ಬರ್ತಾ ಇರುವಂಥದ್ದು. ಮೂಲಗಳ ಪ್ರಕಾರ ಇವರಿಬ್ಬರು ಪರಸ್ಪರ ಎಲ್ಲ ರೀತಿಯಾದಂತಹ ಪ್ರೋಟೋಕಾಲ್ ಮುಖಾಂತರವೇ ಭೇಟಿಯನ್ನು ಮಾಡಿದ್ದು, ಇಬ್ಬರು ಕೂಡ ಕಣ್ಣಲ್ಲಿ ನೀರು ಹಾಕ್ಕೊಂಡಿದ್ದಾರೆ ಅನ್ನೋ ಒಂದು ಅಷ್ಟು ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಇನ್ನು ನಟ ದರ್ಶನ್ ಹಾಗೂ ಧನ್ವೀರ್ ಅವರ ಬಾಂಧವ್ಯ ಎಂಥದ್ದು ಅಂತ ನಾವೆಲ್ಲರೂ ನೋಡಿದ್ದೀವಿ. ಅವರ ಬಾಂಧವ್ಯ ಆಗೇ ಇರಲಿ ಅಂತ ಹೇಳಿ ಸಾಕಷ್ಟು ಜನ ಕೇಳ್ಕೊಳ್ತಾ ಇದ್ರು. ಇನ್ನು ಎಲ್ಲ ರೀತಿಯಾದಂತಹ ಮುನಿಸನ್ನು ಮರ್ತುಬಿಟ್ಟು ನಟ ದರ್ಶನ್ ಅವ್ರನ್ನ ನೋಡೋದಕ್ಕೆ ಧನ್ವೀರ್ ಅವ್ರು ಹೋದ್ರಾ ಅನ್ನೋದಷ್ಟು ವಿಚಾರಗಳು ಕೂಡ ಕಾಯ್ತಾ ಇದೆ. ಇನ್ನು ಮತ್ತೆ ನಟ ದರ್ಶನ್ ಅವರು ಯಾವಾಗ ಹೊರಗಡೆ ಬರ್ತಾರೆ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.